Hello students, welcome back to AKS again. So as part of our online initiative, we have started with the CSAT classes. In CSAT classes, we have so far dealt with two lessons of permutations and combination. Idu third lesson. In case of you have not watched the previous two lessons, will provide link in the description. Please do watch the first two videos in the order wise. Then you come to the third video. That means this particular video. Now, in the previous video, I have discussed about permutations and combination basics. Andre order matter agre, that is permutation. If order does not matter, order ಬೇಕಿಲ್ಲ ಅಂತ ಹೇಳಿದ್ರೆ this is combination. With examples I have explained. Now in the second video I have explained linear arrangement of persons. I'll be continuing the same topic in the third video also, but we'll be having some difficult questions, some different types of questions. Now ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಅರೇಂಜ್ಮೆಂಟ್ ಅಂತ ಬಂದ್ರೆ ದಟ್ ಇಸ್ ಪರ್ಮ್ಯುಟೇಷನ್. ಯಾಕಂದ್ರೆ ಅರೇಂಜ್ಮೆಂಟ್ ಅಲ್ಲಿ ನಮಗೆ ಆರ್ಡರ್ ಮ್ಯಾಟರ್ ಆಗುತ್ತೆ. ಅಂಡ್ ಪರ್ಮ್ಯುಟೇಷನ್ ಕ್ವಶನ್ಸ್ ಅಲ್ಲಿ ನಾವು ಆಲ್ವೇಸ್ ವಿದೌಟ್ ಫಾರ್ಮುಲಾ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀವಿ. ಫಾರ್ಮುಲಾವನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಫಾರ್ಮುಲಾ ಯಾಕಂತ ಹೇಳಿದ್ರೆ ಕೆಲವೊಂದು ಕ್ವಶನ್ ಅಲ್ಲಿ ಫಾರ್ಮುಲಾ ಬೇಕಾಗುತ್ತೆ, ಅಲ್ಲಿ ಹೇಳ್ತೀನಿ. ಅದರ್ವೈಸ್ ಲೆಟ್ ಅಸ್ ಟ್ರೈ ವಿತ್ ದ ಸೇಮ್ ಲಾಜಿಕ್, ವಿದೌಟ್ ಫಾರ್ಮುಲಾದ ಲಾಜಿಕ್ ಅಲ್ಲೇ ಟ್ರೈ ಮಾಡೋಣ. ನಾವು first question, in how many ways 4 students can sit in a row if 2 particular students always want to sit together? ನೋಡಿ, ಪರ್ಮ್ಯುಟೇಷನ್ ಕಾಂಬಿನೇಷನ್ ಕ್ವಶನ್ ಅಂತ ಹೇಗೆ ಐಡೆಂಟಿಫೈ ಆಗೋದು ನಾನು ಆಲ್ರೆಡಿ ಹೇಳಿದ್ದೇನೆ. ಇನ್ ಹೌ ಮೆನಿ ವೇಸ್ ಅಂತ ಕ್ವಶನ್ ಬರುತ್ತೆ. ಈ ತರ ಬಂದ್ರೆ ಯೂಶುವಲಿ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಓದಬೇಕು. 4 students can sit in a row if 2 particular students always want to sit together. Linear arrangement of persons ಅಂತ ನಿಮ್ಗೆ ಗೊತ್ತಾಗುತ್ತೆ. So that means this is permutation. ಯಾವುದೇ ಪರ್ಮ್ಯುಟೇಷನ್ ಕಾಂಬಿನೇಷನ್ ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ನಿಮ್ಗೆ ನೀವು ಕೇಳ್ಕೊಳ್ಬೇಕಾಗಿರೋದು ಡಸ್ ದಿ ಆರ್ಡರ್ ಮ್ಯಾಟರ್ ಅಂತ. ನಾನು ಇದನ್ನ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಹೇಳಿದ್ದೇನೆ. ಡಸ್ ದಿ ಆರ್ಡರ್ ಮ್ಯಾಟರ್ ಅಂತ ನೀವು ಕ್ವಶನ್ ಕೇಳ್ಕೋಬೇಕು. ಇಲ್ಲಿ ಆರ್ಡರ್ ಮ್ಯಾಟರ್ ಆದ್ರೆ ಪರ್ಮ್ಯುಟೇಷನ್, ಆರ್ಡರ್ ಮ್ಯಾಟರ್ ಆಗಿಲ್ಲ ಅಂದ್ರೆ ಕಾಂಬಿನೇಷನ್. ಪರ್ಮ್ಯುಟೇಷನ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಇವಾಗ ಹೇಳ್ತೀನಿ, ಕಾಂಬಿನೇಷನ್ ಕ್ವಶನ್ಸ್ ಅನ್ನ ಲೇಟರ್ ಹೇಳ್ತೀನಿ. ಇಲ್ಲಿ ಪರ್ಮ್ಯುಟೇಷನ್ ಇಲ್ಲ. ಸೆಕೆಂಡ್ ಕ್ವಶನ್ ನೀವು ನೋಡ್ಕೊಳ್ಬೇಕು, is there any condition? If there is a condition, you have to represent the condition. ಇಲ್ಲಿ ನೋಡಿ, ಕಂಡೀಷನ್ ಅಂದ್ರೆ ನಾನು ಹೇಳಿದ್ದೇನೆ ನಿಮ್ಗೆ, ಇಫ್ ಅಂತ ಸ್ಟೇಟ್ಮೆಂಟ್ ಇರುತ್ತೆ. ಇಫ್ ಅಂತ ಬಂದ್ರೆ ಕಂಡೀಷನ್ ಇದೆ ಅಂತ ಅರ್ಥ. ಇಲ್ಲಿ ಕಂಡೀಷನ್ ಇದೆ. ಕಂಡೀಷನ್ ಅನ್ನ ರೆಪ್ರೆಸೆಂಟ್ ಮಾಡಿದ ನಂತರ ನಾವು ಉಳಿದ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ರೆಪ್ರೆಸೆಂಟ್ ರಿಮೈನಿಂಗ್ ಥಿಂಗ್ಸ್. ಸೊ ಇದು ಪರ್ಮ್ಯುಟೇಷನ್ ಅಂತ ಗೊತ್ತಾಯ್ತು. ಈಗ ಕಂಡೀಷನ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಕಂಡೀಷನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಅಂತ. ಅದಕ್ಕಾಗಿ ನಾನು ನಿಮ್ಗೆ ಸಣ್ಣ ಡೆಮಾನ್ಸ್ಟ್ರೇಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, I brought 4 pens just to demonstrate. 4 pens ಅನ್ನ ತಗೊಂಡು ಬಂದಿದ್ದೇನೆ. ಈ 4 ಪೆನ್ ಅನ್ನು ಅಬ್ಸರ್ವ್ ಮಾಡಿ. ಈ 4 ಪೆನ್ ಅನ್ನ 4 ಸ್ಟೂಡೆಂಟ್ಸ್ ಅಂತ ಅಬ್ಸರ್ವ್ ಮಾಡಿ. ಈ 4 ಸ್ಟೂಡೆಂಟ್ಸ್ ಅನ್ನ ನೀವು ಲೀನಿಯರ್ ಹೀಗೆ ಸ್ಟ್ರೈಟ್ ಲೈನ್ ಅಲ್ಲಿ ಕುತ್ಕೊಳಿಸಬೇಕು. ಬಟ್ ಒಂದು ಕಂಡೀಷನ್ ಇದೆ, ಏನಂದ್ರೆ ಇಫ್ 2 particular students are always together. ಈ ಇಬ್ರು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್, 2 ರೆಡ್ ಟಾಪ್ ಇದೆ ನೋಡಿ, ಇದನ್ನ ನಾನು ಟುಗೆದರ್ ಅಂತ ಕನ್ಸಿಡರ್ ಮಾಡ್ಬೇಕು. ಇವರಿಬ್ರು ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್, ಇವರಿಬ್ರು ಹೇಗೆ ನೀವು ಅರೇಂಜ್ ಮಾಡಿದ್ರು ಜೊತೆಗಿರ್ಬೇಕು ಅಂತ ಅರ್ಥ. ಇಲ್ಲಿ ನೋಡಿ, ನೀವು ಹೀಗೆ ಅರೇಂಜ್ ಮಾಡಬಹುದು, ಇದು ಒಂದು ಟೈಪ್ ಆಯ್ತು. ಕಂಡೀಷನ್ ಮ್ಯಾಚ್ ಆಯ್ತು. ಏನು, ಇಬ್ರು ಜೊತೆಗಿದ್ದಾರೆ. ನೀವು ಹೀಗೂ ಅರೇಂಜ್ ಮಾಡಬಹುದು, ಕಂಡೀಷನ್ ಮ್ಯಾಚ್ ಆಯ್ತು ಅಂದ್ರೆ ಇಬ್ರು ಜೊತೆಗಿದ್ದಾರೆ. ನೀವು ಹೀಗೂ ಅರೇಂಜ್ ಮಾಡಬಹುದು, ಇವರಿಬ್ರು ಜೊತೆಗಿದ್ದಾರೆ, ಕಂಡೀಷನ್ ಮ್ಯಾಚ್ ಆಯ್ತು. ಇದೆರಡು ಅಲ್ಲದೆ ನೀವು ಇದೆರಡನ್ನು ಆಚೀಚೆ ಮಾಡಬಹುದು. ಇವಾಗ್ಲೂ ರೆಡ್ ಜೊತೆಗಿದೆ, ಏನು ಮ್ಯಾಟರ್ ಆಗಲ್ಲ. ಹೀಗೂ ಮಾಡಬಹುದು, ರೆಡ್ ಜೊತೆಗಿದೆ ಏನಾಗಲ್ಲ. ಹೀಗೂ ಮಾಡಬಹುದು, ರೆಡ್ ಜೊತೆಗಿದೆ ಏನಾಗಲ್ಲ, ಕಂಡೀಷನ್ ಮ್ಯಾಚ್ ಆಯ್ತು. ಇದನ್ನಿಲ್ಲಿಟ್ಟು ಮಾಡಬಹುದು, ಏನಾಗಿಲ್ಲ, ಕಂಡೀಷನ್ಸ್ ಮ್ಯಾಚ್ ಆಯ್ತು. ಸೊ ಈ ತರದ್ದು ಡಿಫರೆಂಟ್ ಅರೇಂಜ್ಮೆಂಟ್ ಜಸ್ಟ್ ಟು ಡೆಮಾನ್ಸ್ಟ್ರೇಟ್ ನಾನು ನಿಮ್ಗೆ ತೋರಿಸಿರೋದು. 2 particular persons ಆರ್ ಆಲ್ವೇಸ್ ಟುಗೆದರ್ ಅಂದ್ರೆ ಅಟ್ ಎನಿ ಕಾಸ್ಟ್ ಈ ಇಬ್ರು ಜೊತೆಗಿರ್ಬೇಕು. ಆಚೀಚೆ ಆದ್ರೂ ಪರವಾಗಿಲ್ಲ, ಜೊತೆಗಿರ್ಬೇಕು. ಫೈನ್. ಇಂಥ ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ನಾನು ನಿಮ್ಗೆ 4 ಪರ್ಸನ್ಸ್ ಅನ್ನ ಕೊಡ್ತೀನಿ, ಎ ಬಿ ಸಿ ಡಿ.
ಇದರಲ್ಲಿ ಕಂಡೀಷನ್ ಏನಂದ್ರೆ ಇಫ್ ಟೂ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ಟುಗೆದರ್, ಟೂ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ಟುಗೆದರ್. ನಾನು ಬಿ ಮತ್ತೆ ಸಿ ಅನ್ನ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅಂತ ತಗೊಳ್ತೇನೆ, ಬಿ ಮತ್ತೆ ಸಿ ಅನ್ನ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅಂತ ತಗೊಳ್ತೇನೆ. ಈಗ ಬಿ ಮತ್ತೆ ಸಿ ಅನ್ನ ಹೊರತುಪಡಿಸಿ ಹೊರಗೆ ಎಷ್ಟು ಜನ ಇದ್ದಾರೆ? ಎ ಮತ್ತೆ ಡಿ, ಎ ಮತ್ತೆ ಡಿ ಇಬ್ರಿದ್ದಾರೆ, ಎ ಅಂಡ್ ಡಿ ಇಬ್ರಿದ್ದಾರೆ. ಇವರನ್ನ ಅರೇಂಜ್ ಮಾಡಬೇಕು ಅಲಾಂಗ್ ವಿತ್ ಬಿ ಅಂಡ್ ಸಿ. ಬಿ ಅಂಡ್ ಸಿ ಆರ್ ಟುಗೆದರ್. ನಾನು ಆಗ್ಲೇ ಹೇಳಿದ ಹಾಗೆ ಪೆನ್ ಅಲ್ಲಿ ಇದೆರಡನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅಟ್ ಎನಿ ಕಾಸ್ಟ್ ನಾವು ಹೇಗೆ ಅರೇಂಜ್ ಮಾಡಿದ್ರು ಇವರಿಬ್ರು ಜೊತೆಗೆ ಇರ್ತಾರೆ. ಸೊ ಇವರಿಬ್ಬರನ್ನ ನಾವು ಒಂದು ಅಂತ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಎ ಮತ್ತೆ ಡಿ ಅಂಡ್ ಬಿ ಸಿ ಟುಗೆದರ್ ಆಯ್ತು, ಬಿ ಸಿ ಟುಗೆದರ್ ಆಯ್ತು. ಹಾಗಾದ್ರೆ 1 2 3 ಮೂರು ಜನರನ್ನ ಅರೇಂಜ್ ಮಾಡಿದ ಹಾಗೆ. 4 ಜನ ಇದ್ರು, ಇವರಿಬ್ರು ಜೊತೆಗಿರೋದ್ರಿಂದ ಇವರಿಬ್ಬರನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಾನು 3 ಜನರನ್ನ ಅರೇಂಜ್ ಮಾಡಿದ ಹಾಗೆ. 3 ಜನರನ್ನ ಅರೇಂಜ್ ಮಾಡೋದಂದ್ರೆ ಲೈನ್ ಅಲ್ಲಿ ಇಟ್ ಇಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್. ಹೇಗಂತ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ 3 ಜನರನ್ನ ಲೈನ್ ಅಲ್ಲಿ ಅರೇಂಜ್ ಮಾಡೋದಾದ್ರೆ ಇಲ್ಲಿಗೆ ಎಷ್ಟು ಜನ ಬರ್ಬೋದು? 3 ಜನ ಬರ್ಬೋದು. ಇಲ್ಲಿ ಬಂದವರು ಇಲ್ಲಿ ಬರಕ್ಕಾಗಲ್ಲ, ಸೊ ಇಬ್ರು ಬರ್ತಾರೆ. ಇಲ್ಲಿ ಬಂದವರು ಇಲ್ಲಿ ಬರಲ್ಲ, ಇಲ್ಲಿ ಒಬ್ರು ಬರ್ತಾರೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅರೇಂಜ್ಮೆಂಟ್ ಆಫ್ 3 ಪರ್ಸನ್ಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್. ಇಲ್ಲಿ 4 ಜನ ಇದ್ರು, ನಮ್ಗೆ 3 ಪರ್ಸನ್ ತರ ಯಾಕೆ ಬರುತ್ತೆ ಅಂದ್ರೆ ಬಿ ಮತ್ತೆ ಸಿ ಟುಗೆದರ್ ಇದ್ದಾರೆ. ಸೊ ಇದಾಗಾಯ್ತು. ಅದಾದ ನಂತರ ನಾನು ಆಲ್ರೆಡಿ ಹೇಳಿದ ಹಾಗೆ ರೆಡ್ ಇದೆರಡು ಟುಗೆದರ್ ಇದ್ರು ಹೀಗೂ ಆಗ್ಬಹುದು, ಅದು ಹೀಗೂ ಆಗ್ಬೋದು. ಅಂದ್ರೆ ಇವೆರಡನ್ನ ನಾನು ಆಚೀಚೆ ಮಾಡಬಹುದು. ಇವೆರಡನ್ನ ಆಚೀಚೆ ಮಾಡಬಹುದು ಅಂತ ಹೇಳಿದ್ರೆ ಬಿ ಸಿ ಅಂತಾನು ಇಡ್ಬೋದು, ಸಿ ಬಿ ಅಂತಾನು ಇಡ್ಬೋದು. ಸೊ 2 ಟೈಪ್ ಇದೆ. ಅದು ಹೇಗೆ 2 ಟೈಪ್ ಅಂತ ಹೇಳಿದ್ರೆ ಒಳಗೆ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೇಕು. ಒಳಗೆ ಎಷ್ಟು ಜನ ಇದ್ದಾರೆ? ಇಬ್ಬರನ್ನ ಅರೇಂಜ್ಮೆಂಟ್ ಮಾಡೋದಂದ್ರೆ 3 ಅರೇಂಜ್ಮೆಂಟ್ ಮಾಡೋದಂದ್ರೆ 3 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಇಬ್ಬರನ್ನ ಅರೇಂಜ್ಮೆಂಟ್ ಮಾಡೋದು 2 ಫ್ಯಾಕ್ಟೋರಿಯಲ್. ಸೊ ಇಟ್ ಈಸ್ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 6 ಇಂಟು 2 ದಟ್ ಇಸ್ 12. ಸೊ ಈ ಕ್ವಶನ್ಗೆ ಆನ್ಸರ್ 12. 12 ಡಿಫರೆಂಟ್ ಟೈಪ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿ ನೋಡ್ಬೋದು. ನಿಮ್ಮ ಹತ್ರ 4 ಪೆನ್ಸ್ ಇದ್ರೆ 4 ಪೆನ್ಸ್ ತಗೊಂಡು ಡಿಫರೆಂಟ್ ಟೈಪ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿ ನೋಡಿ, ನಿಮ್ಗೆ 12 ಟೈಪ್ ಮಾಡಕ್ ಬರುತ್ತೆ. 12ಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ, 12ಕ್ಕಿಂತ ಕಡಿಮೆ ಆಗಲ್ಲ. ಎಕ್ಸಾಕ್ಟ್ಲಿ 12 ಆನ್ಸರ್ ಬರುತ್ತೆ. ಜಸ್ಟ್ ಕ್ರಾಸ್ ಚೆಕ್. ಈಗ ಕೆಲವು ಬುಕ್ಸ್ ಗಳಲ್ಲಿ ಇದನ್ನ ಶಾರ್ಟ್ ಕಟ್ ಮೂಲಕವೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹೇಗಂತ ಹೇಳಿದ್ರೆ ಇಂತಹ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡ್ಲಿಕ್ಕೆ ಫಾಸ್ಟ್ ಆಗಿ ಇದನ್ನ ಅರ್ಥ ಮಾಡಿಸಿ ತೋರಿಸಿದೆ. ಅದರ್ವೈಸ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ 4 ಜನ ಇದ್ದಾರೆ, ಇದರಲ್ಲಿ ಇಬ್ರು ಟುಗೆದರ್ ಅಂತ ಹೇಳಿದ್ರೆ ಉಳಿದವರು ಎಷ್ಟು ಜನ? ಇಬ್ರು. ಅದಕ್ಕೆ ಒಂದು ಪ್ಲಸ್ ಮಾಡಬೇಕು. ಒಂದು ಪ್ಲಸ್ ಅಂದ್ರೆ 3 ಫ್ಯಾಕ್ಟೋರಿಯಲ್ ಇಂಟು ಒಳಗೆ ಎಷ್ಟು ಜನ ಇದ್ದಾರೆ ಅಷ್ಟು ಫ್ಯಾಕ್ಟೋರಿಯಲ್ ಮಾಡಬೇಕು. 3 ಫ್ಯಾಕ್ಟೋರಿಯಲ್ ಅಂದ್ರೆ ಔಟ್ ಸೈಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಪ್ಲಸ್ 1 ಮಾಡಿ ಫ್ಯಾಕ್ಟೋರಿಯಲ್ ಮಾಡಬೇಕು ಇಂಟು ಇನ್ಸೈಡ್ ಇದ್ದು ಫ್ಯಾಕ್ಟೋರಿಯಲ್ ಮಾಡಬೇಕು. ಈ ತರ ನೆನ್ಪಿಟ್ಕೊಳ್ಬಹುದು. ಬಟ್ ಈ ತರ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದ್ಸಲ UPSC ಅಲ್ಲಿ ತುಂಬಾ ಕ್ವಶನ್ ಅನ್ನ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ. ಹಾಗಾಗಿ ಡೈರೆಕ್ಟ್ ಫಾರ್ಮುಲಾ ಮೆಥಡ್ಸ್ ಗಳನ್ನ ಅವರು ಶಾರ್ಟ್ ಕಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನೀವು ಈ ತರ ನೆನ್ಪಿಟ್ಕೊಳ್ಬಹುದು. ಅಂದ್ರೆ ಔಟ್ ಸೈಡ್ ಈಗ ಎಷ್ಟು ಜನ ಇದ್ದಾರೆ? ಇಬ್ರು ಟುಗೆದರ್ ಆದ್ರೆ ಔಟ್ ಸೈಡ್ ಎಷ್ಟು ಜನ ಬರ್ತಾರೆ? ಇಬ್ರು ಬರ್ತಾರೆ. ಇಬ್ರು ಪ್ಲಸ್ 1 2 ಪ್ಲಸ್ 1 3 ಫ್ಯಾಕ್ಟೋರಿಯಲ್ ಇಂಟು ಇನ್ಸೈಡ್ ಎಷ್ಟು ಜನ ಇದ್ದಾರೆ ಅಷ್ಟರದ್ದು 2 ಫ್ಯಾಕ್ಟೋರಿಯಲ್. ಸೊ ಆನ್ಸರ್ ಸೇಮ್ 12 ಬರುತ್ತೆ. ಸೊ ಸಿಮಿಲರ್ ಕ್ವಶನ್ಸ್ ಇದೆ, ಅದನ್ನ ಮಾಡುವ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಫೈನ್. ಎಸ್, ನೆಕ್ಸ್ಟ್ ಕ್ವಶನ್. ಇನ್ ಹೌ ಮೆನಿ ವೇಸ್ 5 ಸ್ಟೂಡೆಂಟ್ಸ್ ಕ್ಯಾನ್ ಸಿಟ್ ಇನ್ ಅ ರೋ ಇಫ್ 3 ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಆಲ್ವೇಸ್ ವಾಂಟ್ ಟು ಸಿಟ್ ಟುಗೆದರ್. ಸೊ ಇಲ್ಲಿ 5 ಜನ ಸ್ಟೂಡೆಂಟ್ಸ್ ಇದ್ದಾರೆ, A B C D E. ಇದರಲ್ಲಿ 3 ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಆಲ್ವೇಸ್ ವಾಂಟ್ ಟು ಸಿಟ್ ಟುಗೆದರ್. ಈ 3 ಜನ ಆಲ್ವೇಸ್ ವಾಂಟ್ ಟು ಸಿಟ್ ಟುಗೆದರ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಹಾಗಾದ್ರೆ ಹೊರಗೆ ಎಷ್ಟು ಜನ ಇದ್ದಾರೆ? ಇಬ್ರು. ಹೊರಗಿರೋರು ಇಬ್ರು, ಮತ್ತೆ ಈ 3 ಒಂದು ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಅದು ಔಟ್ ಸೈಡ್ ಅಂದ್ರೆ 2 ಪ್ಲಸ್ 1 ಬರೋದು. ಅಂದ್ರೆ ಈ 3 ಜನರನ್ನ ನಾನು ಒಳಗಿದ್ದವ್ರನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು. ಸೊ 2 ಪ್ಲಸ್ 1 ಫ್ಯಾಕ್ಟೋರಿಯಲ್. ಔಟ್ ಸೈಡ್ ಇಬ್ರಿದ್ದಾರೆ ಪ್ಲಸ್ 1, ಈ 3 ಜನರನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು ಫ್ಯಾಕ್ಟೋರಿಯಲ್ ಇಂಟು ಈಗ ಒಳಗೆ ಎಷ್ಟು ಜನ ಇದ್ದಾರೆ? 3 ಜನ. ಅವರದ್ದು ಒಳಗೆ ನಾವು ಈ 3 ಜನರನ್ನ ಆಚೀಚೆ ಮಾಡಬಹುದು. ABC ಅನ್ನ BCA ಅಂತ ಮಾಡಬಹುದು, CBA ಅಂತ ಮಾಡಬಹುದು. ಹಾಗಾಗಿ ಡಿಫರೆಂಟ್ ಟೈಪ್ಸ್ ಅಲ್ಲಿ ಅರೇಂಜ್ಮೆಂಟ್ ಮಾಡಬಹುದು. 3 ಜನರನ್ನ ಅರೇಂಜ್ಮೆಂಟ್ ಮಾಡುವ ಟೈಪ್ ಅಂದ್ರೆ 3 ಜನರನ್ನ ಎಷ್ಟು ಟೈಪ್ ಅಲ್ಲಿ ಅರೇಂಜ್ಮೆಂಟ್ ಮಾಡಬಹುದು ಅಂದ್ರೆ 3 ಫ್ಯಾಕ್ಟೋರಿಯಲ್. ಸೊ 2 ಪ್ಲಸ್ 1 3
3 factorial into 3 factorial. So answer 6 into 6 ಬಂದ್ಬಿಟ್ಟು 36. The question answer 36. So we'll move to the next question now. So in how many ways 5 persons can be seated in a row if two particular persons are not willing to be seated together? ಅರ್ಥ ಮಾಡ್ಕೊಳ್ಳಿ. ಪ್ರೀವಿಯಸ್ ಕ್ವಶನ್ ತರ ಅಲ್ಲ, ಇದು ಸ್ವಲ್ಪ ಚೇಂಜ್ ಇದೆ. ಏನಂದ್ರೆ ಇನ್ ಹೌ ಮೆನಿ ವೇಸ್ 5 persons, ಐ ವಿಲ್ ಟೇಕ್ ದ ಸೇಮ್ ನೇಮ್ A, B, C, D, E can be seated in a row if two particular persons are not willing to sit together. Previous questions ಗಳಲ್ಲಿ ಏನಿತ್ತು, 2 particular persons are always together or 3 particular persons are always together. ಇಲ್ಲಿ ಹಾಗಲ್ಲ, they are not together, they are not sitting together. ಈ ತರ ಕ್ವಶನ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಎಸ್ ನಾಟ್ ಟುಗೆದರ್ ಅಂತ ಕ್ವಶನ್ ಬಂದ್ರೆ ನೀವು ಈ ಒಂದು ಫಾರ್ಮುಲಾವನ್ನ ನೆನಪಿಟ್ಕೊಳ್ಬೇಕು. ಸ್ಮಾಲ್ ಟ್ರಿಕ್, ನಾಟ್ ಟುಗೆದರ್ ಅಂತ ಬಂದ್ರೆ ವಿದೌಟ್ ಕಂಡೀಷನ್ ಅರೇಂಜ್ಮೆಂಟ್ ಮಾಡೋಕೆ ನೋಡ್ಬೇಕು. ಮೈನಸ್ ಟುಗೆದರ್ ಇದ್ದಾಗ ನೀವು ಅದನ್ನ ಅದರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾಟ್ ಟುಗೆದರ್ ಅಂತ ಹೇಳಿದ್ರೆ, ಈಗ ಈ ಕ್ವಶನ್ ಅಲ್ಲಿ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ 5 ಜನ, ಪರ್ಟಿಕ್ಯುಲರ್ ಕ್ವಶನ್ ಅನ್ನು ನಾನು ಡಿಕ್ಟೇಟ್ ಮಾಡ್ತೇನೆ, ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಇತ್ತು. 5 persons A, B, C, D, E ವಿದೌಟ್ ಕಂಡೀಷನ್ ನಾವು ರೆಪ್ರೆಸೆಂಟ್ ಮಾಡಬೇಕು. ನಾಟ್ ಟುಗೆದರ್ ಕ್ವಶನ್ ಬಂದ್ರೆ ವಿದೌಟ್ ಕಂಡೀಷನ್ ರೆಪ್ರೆಸೆಂಟ್ ಮಾಡಬೇಕು. ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ನೋ ಕಂಡೀಷನ್. ನೀವು 5 ಜನರನ್ನ ಕೂತ್ಕೊಳಿಸಬೇಕು. 5 ಜನರನ್ನ ಕೂತ್ಕೊಳಿಸಬೇಕಂದ್ರೆ ಎಷ್ಟಾಗುತ್ತೆ? ಇಲ್ಲಿ 5 ಜನ ಬರ್ತಾರೆ, ಇಲ್ಲಿ 4, ಇಲ್ಲಿ 3, ಇಲ್ಲಿ 2, ಇಲ್ಲಿ 1. ಸೊ ಇಟ್ ಇಸ್ ನಥಿಂಗ್ ಬಟ್ 5 ಫ್ಯಾಕ್ಟೋರಿಯಲ್. ಸೊ ವಿದೌಟ್ ಕಂಡೀಷನ್ ಏನಾಯ್ತು, ನನಗೆ 5 ಫ್ಯಾಕ್ಟೋರಿಯಲ್ ಬಂತು. ಮೈನಸ್ ಟುಗೆದರ್ ಕಂಡೀಷನ್ ಅನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಒಂದು ವೇಳೆ ಎಷ್ಟು ಜನ ಟುಗೆದರ್ ಇದ್ದಾರೆ, ನಾಟ್ ಟುಗೆದರ್ ಕೇಳಿದ್ದು 2 particular ಆರ್ ನಾಟ್ ಟುಗೆದರ್ ಅಂತ ಹೇಳಿದ್ದಾರೆ. 2 are not together, 2 are not together. ಸೊ 2 are not together ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು 2 are together ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ವಿದೌಟ್ ಕಂಡೀಷನ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು. 2 are together ಅಂದ್ರೆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಮಾಡಿದ್ದೇವೆ. 2 are together ಹೇಗೆ ಸಾಲ್ವ್ ಮಾಡೋದು? ಈಗ ಇಬ್ಬರನ್ನ ನಾನು ಟುಗೆದರ್ ಅಂತ ಕನ್ಸಿಡರ್ ಮಾಡಿದ್ರೆ, ಡಿ ಮತ್ತೆ ಇ ಅನ್ನ ಟುಗೆದರ್ ಅಂತ ಕನ್ಸಿಡರ್ ಮಾಡಿದ್ರೆ ಹೊರಗೆ ಎಷ್ಟು ಜನ ಉಳಿತಾರೆ? ಎ, ಬಿ, ಸಿ 3 ಜನ ಉಳಿತಾರೆ. 3 + 1 ಇವರಿಬ್ಬರನ್ನ 1 ಅಂತ ಕನ್ಸಿಡರ್ ಮಾಡಬೇಕು. 4 ಫ್ಯಾಕ್ಟೋರಿಯಲ್ ಇಂಟು ಒಳಗಿದ್ದವರನ್ನ ಪುನಃ ಇಬ್ರು ಜೊತೆಗಿರ್ತಾರಲ್ವಾ, ಅವರನ್ನ ಪುನಃ ನಾನು ಆಚೀಚೆ ಮಾಡಬಹುದು, ಡಿ ಇ ಇ ಡಿ ಅಂತ ಮಾಡಬಹುದು. ಸೊ ಇಟ್ ಈಸ್ 2 ಫ್ಯಾಕ್ಟೋರಿಯಲ್. ಸೊ ಇದೆರಡನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ವಿದೌಟ್ ನಾಟ್ ಟುಗೆದರ್ ಆನ್ಸರ್ ಬರುತ್ತೆ. 5 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 125 into 4 into 3 into 2 into 1 minus 4 factorial is 24 into 2 factorial is 2. So answer is 120 minus 48. 120 minus 48 is nothing but 72. 120 minus 48 is 72. So ನಿಮ್ಮ ಆನ್ಸರ್ 72. ಸೊ ನೆನ್ಪಿಟ್ಕೊಳ್ಳಿ ವಿದೌಟ್ ಪರ್ಸನ್ಸ್ ನಾಟ್ ಟುಗೆದರ್ ಅಂತ ಬಂದ್ರೆ ವಿದೌಟ್ ಕಂಡೀಷನ್ ಮೈನಸ್ ಟುಗೆದರ್ ಅಂದ್ರೆ ಏನು ಕಂಡೀಷನ್ ಇಲ್ಲದೆ ಎಷ್ಟು ಜನ ಇದ್ದಾರೆ ಕ್ವಶನ್ ಅಲ್ಲಿ? 5 ಜನ ಇದ್ದಾರೆ. 5 ಜನರನ್ನ ವಿದೌಟ್ ಕಂಡೀಷನ್ ಹೇಗೆ ಅರೇಂಜ್ ಮಾಡೋದು? 5 ಫ್ಯಾಕ್ಟೋರಿಯಲ್ ಡೈರೆಕ್ಟ್ಲಿ. ಮೈನಸ್ ಟುಗೆದರ್ ಇದ್ದಾಗ ಹೇಗೆ ಮಾಡೋದು ಅಂತ 2 ಕ್ವಶನ್ ಅಲ್ಲಿ ನೋಡಿದ್ವಿ. ಔಟ್ ಸೈಡ್ ಎಷ್ಟು ಜನ ಇದ್ದಾರೆ? 3 ಜನ. ಪ್ಲಸ್ ಇವರಿಬ್ಬರನ್ನ 1 ಅಂತ ಕನ್ಸಿಡರ್ ಮಾಡಬೇಕು. 4 ಫ್ಯಾಕ್ಟೋರಿಯಲ್ ಆಯ್ತು. ಇಂಟು ಒಳಗಿದ್ದವರನ್ನ ನಾವು ಅರೇಂಜ್ ಮಾಡಬೇಕು, ದಟ್ ಈಸ್ 2 ಫ್ಯಾಕ್ಟೋರಿಯಲ್. ಒಳಗೆ ಎಷ್ಟು ಜನ ಇದ್ದಾರೆ? ಇಬ್ರು ಇದ್ದಾರೆ, ಅವರನ್ನ 2 ಫ್ಯಾಕ್ಟೋರಿಯಲ್ ಅರೇಂಜ್ ಮಾಡಬೇಕು. ಒಂದು ವೇಳೆ ಒಳಗೆ 3 ಜನ ಇದ್ರೆ 3 ಫ್ಯಾಕ್ಟೋರಿಯಲ್ ಬರುತ್ತೆ ಅಷ್ಟೇ. Next question, similar question. Pause the video and try to solve it on your own. Then I'll explain. In how many ways 6 persons can be seated in a row if 2 particular persons are never together? ಅಂದ್ರೆ ಇಬ್ರು ಜೊತೆಗಿರಬಾರ್ದು. ಸೊ ನಾಟ್ ಟುಗೆದರ್ ಬಂದಾಗ ಹೇಗೆ ಮಾಡಬೇಕು ಅಂತ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ದೇನೆ. ನಾಟ್ ಟುಗೆದರ್ ಬಂದಾಗ ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ನಾಟ್ ಟುಗೆದರ್ ಬಂದಾಗ ವಿದೌಟ್ ಕಂಡೀಷನ್ ಮಾಡೋಕೆ ನೋಡ್ಬೇಕು, ವಿದೌಟ್ ಕಂಡೀಷನ್ ಅವರನ್ನು ಅರೇಂಜ್ ಮಾಡೋಕೆ ನೋಡ್ಬೇಕು, ಮೈನಸ್ ಟುಗೆದರ್ ಕಂಡೀಷನ್ ಅಲ್ಲಿ ಮಾಡಬೇಕು.
ಇದರಿಂದ ಟುಗೆದರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಮಾಡಬೇಕು. ಅಂದ್ರೆ ವಿದೌಟ್ ಕಂಡೀಷನ್ ಒಂದ್ಸಲ ಮಾಡಿ, ಟುಗೆದರ್ ಅನ್ನು ಒಂದ್ಸಲ ಮಾಡಿ, ಬಂದ ಆನ್ಸರ್ ಗಳನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅದು ನಾಟ್ ಟುಗೆದರ್ ಗೆ ಆನ್ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ ವಿದೌಟ್ ಟುಗೆದರ್ ಅನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಸಾರಿ ವಿದೌಟ್ ಕಂಡೀಷನ್ ಕ್ಯಾಲ್ಕುಲೇಟ್ ಮಾಡ್ತೇನೆ. ವಿದೌಟ್ ಕಂಡೀಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಿದೌಟ್ ಕಂಡೀಷನ್ ಇಸ್ 6 ಪರ್ಸನ್ಸ್ ಇದ್ದಾರೆ. 6 ಪರ್ಸನ್ಸ್ ಅನ್ನ ನೀವು ಅರೇಂಜ್ ಮಾಡಬೇಕು. 6 ಪರ್ಸನ್ಸ್ ಅನ್ನ ವಿದೌಟ್ ಕಂಡೀಷನ್, ಏನು ಕಂಡೀಷನ್ ಇಲ್ಲದೆ ಅರೇಂಜ್ ಮಾಡೋದು ಅಂದ್ರೆ 6 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದ್ರೆ 6 into 5 into 4 into 3 into 2 into 1. So your answer is 6 factorial minus ಟುಗೆದರ್ ಕಂಡೀಷನ್ ನೋಡಬೇಕು ನೀವು. ಟುಗೆದರ್ ಎಷ್ಟು ಜನ ಇದ್ದಾರೆ? ಇಫ್ 2 particular persons are together, 2 persons are together ಅಂತ ಹೇಳ್ತಿದ್ದಾರೆ, 2 persons are together ಅಂತ ಹೇಳ್ತಿದ್ದಾರೆ. ಸೊ ಅವರನ್ನ ಟುಗೆದರ್ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಪರ್ಸನ್ಸ್ ಅನ್ನ A B C D E F ಅಂತ ತಗೊಂಡ್ರೆ ಇದರಲ್ಲಿ ಇಬ್ರು ಪರ್ಸನ್ಸ್ ಟುಗೆದರ್ A ಮತ್ತೆ B ಟುಗೆದರ್ ಅಂತ ಕನ್ಸಿಡರ್ ಮಾಡ್ತೇನೆ. ಔಟ್ಸೈಡ್ ಎಷ್ಟು ಜನ ಇದ್ದಾರೆ? 1 2 3 4 ಪ್ಲಸ್ 1. ಔಟ್ಸೈಡ್ ಪ್ಲಸ್ 1 ಅಂದ್ರೆ ಇವರಿಬ್ಬರನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು, ಪ್ಲಸ್ 1. ಸೊ ಔಟ್ಸೈಡ್ ಪ್ಲಸ್ 1 ಟುಗೆದರ್ ಗೆ 4 ಫ್ಯಾಕ್ಟೋರಿಯಲ್, ಸಾರಿ 4 ಪ್ಲಸ್ 1 4 ಪ್ಲಸ್ 1 4 plus 1 5 5 ಫ್ಯಾಕ್ಟೋರಿಯಲ್ ಇಂಟು ಒಳಗಿದ್ದವ್ರನ್ನ ನಾನು ಪುನಃ ಆಚೀಚೆ ಮಾಡಬಹುದು. ಎ ಬಿ ಬಿ ಎ, ಈ ಒಳಗೆ ಎಷ್ಟು ಜನ ಇದ್ದಾರೆ? ಇಬ್ಬರನ್ನ ಆಚೀಚೆ ಮಾಡೋದು ಅಂತ ಹೇಳಿದ್ರೆ 2 ಟೈಪ್ ಮಾತ್ರ, ಅಂದ್ರೆ 2 ಫ್ಯಾಕ್ಟೋರಿಯಲ್. ಸೊ ನಾವು ಸಾಲ್ವ್ ಮಾಡಬೇಕು. 6 ಫ್ಯಾಕ್ಟೋರಿಯಲ್ ಸಾಲ್ವ್ ಮಾಡಿ ನೋಡಿ 720 ಮೈನಸ್ 5 ಫ್ಯಾಕ್ಟೋರಿಯಲ್ ನೋಡಿ 120 ಇಂಟು 2. ಸೊ 720 ಮೈನಸ್ 240. 720 ಇಂದ 240 ಅನ್ನು ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ ನೋಡಿ? 720 ಇಂದ ಫಸ್ಟ್ 20 ಮೈನಸ್ ಮಾಡಿ, ದಟ್ ಈಸ್ 700. 700 ಇಂದ 220 ಅನ್ನು ಮೈನಸ್ ಮಾಡಿದ್ರೆ 480. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 480. So we'll move to the next question now. Sorry. In how many ways 3 boys and 4 girls can sit in a row? Question observe ಮಾಡಿ. In how many ways 3 boys and 4 girls can sit in a row? ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಅಂತ ನೀವು ನೋಡಬೇಕು. ಆರ್ಡರ್ ಮ್ಯಾಟರ್ ಆಗುತ್ತಾ ಇಲ್ವಾ ಅಂತ. ಪರ್ಸನ್ಸ್ ಗಳನ್ನ ಲೈನ್ ಅಲ್ಲಿ ಕೂತ್ಕೊಳಿಸಿದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ. ಸೊ ಇಟ್ ಇಸ್ ಪರ್ಮ್ಯುಟೇಷನ್. ಸೆಕೆಂಡ್ ಕ್ವಶನ್ ನೀವು ನೋಡಬೇಕು, ಏನಾದ್ರೂ ಕಂಡೀಷನ್ ಇದೆಯಾ? 3 ಬಾಯ್ಸ್ 4 ಗರ್ಲ್ಸ್ ಒಂದೇ ಲೈನ್ ಅಲ್ಲಿ ಕೂತ್ಕೊಳ್ಬೇಕು, ಏನು ಕಂಡೀಷನ್ ಇಲ್ಲ. ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ಒಟ್ಟಾರೆ ನೀವು 3 ಬಾಯ್ಸ್ ಪ್ಲಸ್ 4 ಗರ್ಲ್ಸ್ 7 ಜನರನ್ನ ಕೂತ್ಕೊಳಿಸುದು. 7 ಜನರನ್ನ ಹೇಗೆ ಕೂತ್ಕೊಳಿಸಬಹುದು? ಏನು ಕಂಡೀಷನ್ ಇಲ್ಲ. 3 4 5 6 7 7 ಜನರನ್ನ ಹೇಗೂ ನೀವು ಕೂತ್ಕೊಳಿಸಬಹುದು. ದೇರ್ ನೋ ಕಂಡೀಷನ್. ಇಲ್ಲಿಗೆ 7 ಜನ ಬರ್ಬೋದು, ಇಲ್ಲಿಗೆ 6, ಇಲ್ಲಿಗೆ 5, ಇಲ್ಲಿಗೆ 4, ಇಲ್ಲಿಗೆ 3, ಇಲ್ಲಿಗೆ 2, ಇಲ್ಲಿಗೆ 1. ಸೊ ಇಟ್ ಈಸ್ ನಥಿಂಗ್ ಬಟ್ 7 ಫ್ಯಾಕ್ಟೋರಿಯಲ್. It is nothing but 7 factorial. 7 factorial is nothing but 6 factorial into 7. 6 factorial into 7, that is calculate ಮಾಡಿ ನೋಡಿ. 7 factorial is nothing but 5040. 5040. ಸೊ ನಿಮ್ಮ ಆನ್ಸರ್ ಈ ಕ್ವಶನ್ ಬಂದ್ಬಿಟ್ಟು 5040. ಗರ್ಲ್ಸ್ ಬಾಯ್ಸ್ ಕೊಟ್ಟ ಅಂತ ಹೇಳಿದ್ದು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಏನು ಕಂಡೀಷನ್ ಕೊಟ್ಟಿಲ್ಲ. ಬಾಯ್ಸ್ ಮತ್ತೆ ಗರ್ಲ್ಸ್ ಹೇಗೂ ಕೂತ್ಕೊಳ್ಬಹುದು. ಟೋಟಲ್ 7 ಜನ ಇದ್ದಾರೆ, 7 ಜನ ಡಿಫರೆಂಟ್ ಆಗಿ ಹೇಗೂ ಕೂತ್ಕೊಳ್ಬಹುದು. ಸೊ ಆನ್ಸರ್ ಇಸ್ 7 factorial, that is 5040. Next, in how many ways 3 boys and 4 girls can sit in a row if all girls want to be seated together? ಅಬ್ಸರ್ವ್ ಮಾಡಿ, ಕಂಡೀಷನ್ ನೋಡಿ. ಇಲ್ಲಿ ಕಂಡೀಷನ್ ಇದೆ, ಹಾಗಾಗಿ ಪರ್ಮ್ಯುಟೇಷನ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕಂಡೀಷನ್ ಇದೆ, ಕಂಡೀಷನ್ ಅನ್ನ ರೆಪ್ರೆಸೆಂಟ್ ಮಾಡೋದು ನೋಡಬೇಕು. 3 ಬಾಯ್ಸ್ B1 B2 B3 3 ಜನ ಬಾಯ್ಸ್, and 4 girls G1 G2 G3 and G4. They have to sit in a row and ಒಂದು ಕಂಡೀಷನ್ ಇದೆ. ಫಸ್ಟ್ ಕಂಡೀಷನ್ ಅನ್ನು ನೀವು ರೆಪ್ರೆಸೆಂಟ್ ಮಾಡಬೇಕು. ಏನಂದ್ರೆ ಇಫ್ ಆಲ್ ದಿ ಗರ್ಲ್ಸ್ ವಾಂಟ್ ಟು ಬಿ ಸೀಟೆಡ್ ಟುಗೆದರ್. ಆಲ್ ದಿ ಗರ್ಲ್ಸ್ ಅಂದ್ರೆ ಎಷ್ಟಾಯ್ತು? 4 ಗರ್ಲ್ಸ್. ನಾವು 4 ಗರ್ಲ್ಸ್ ಆರ್ ಟುಗೆದರ್. 4 ಗರ್ಲ್ಸ್ ಆರ್ ಟುಗೆದರ್. ಟುಗೆದರ್ ಕ್ವಶನ್ ಬಂದಾಗ ನಾವು ಹೇಗೆ ಮಾಡಬೇಕು? ಔಟ್ಸೈಡ್ ಇದ್ದವರು ಎಷ್ಟು ಅಂತ ನೋಡ್ಬೇಕು. 4 ಜನ ಗರ್ಲ್ಸ್ ಟುಗೆದರ್ ಆದ್ರೆ ಅವರನ್ನು 1 ಅಂತ ಕನ್ಸಿಡರ್ ಮಾಡಬೇಕು. ಪ್ಲಸ್ ಔಟ್ಸೈಡ್ ಎಷ್ಟು ಜನ ಇದ್ದಾರೆ? 3 ಬಾಯ್ಸ್ ಮಾತ್ರ. 1 2 3
ಔಟ್ಸೈಡ್ ಅಲ್ಲಿರೋರು 3 ಜನ ಪ್ಲಸ್ ಗರ್ಲ್ಸ್ ಅನ್ನು 1 ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ 3 + 1 4 ಫ್ಯಾಕ್ಟೋರಿಯಲ್ ಆಯ್ತು. 4 ಫ್ಯಾಕ್ಟೋರಿಯಲ್ ಇಂಟು ಈಗ ಗರ್ಲ್ಸ್ ಗಳನ್ನು ಒಳಗೆ ಆಚೀಚೆ ಮಾಡಬಹುದು, ಇನ್ಸೈಡ್ ಇದ್ದವರನ್ನ ಆಚೀಚೆ ಮಾಡಬಹುದು. G1 G2 G3 G4 ಇಡಬಹುದು, G2 G1 G3 G4 ಇಡಬಹುದು, ಹೇಗೆ ಇಡಬಹುದು. ಒಳಗಡೆ 4 ಜನ ಇದ್ದಾರೆ, 4 ಜನರನ್ನ ಆಚೀಚೆ ಮಾಡೋದು ಅಂತ ಹೇಳಿದ್ರೆ ದಟ್ ಇಸ್ ಅಗೇನ್ 4 ಫ್ಯಾಕ್ಟೋರಿಯಲ್. ಇನ್ಸೈಡ್ ಇದ್ದವರನ್ನ ಫ್ಯಾಕ್ಟೋರಿಯಲ್ ಮಾಡಬೇಕು. ಸೊ 4 ಫ್ಯಾಕ್ಟೋರಿಯಲ್ ಇಸ್ 24. ಇಲ್ಲಿ ಕೂಡ 4 ಫ್ಯಾಕ್ಟೋರಿಯಲ್ 24. 24 into 24 is nothing but 24 square. 24 square ನೀವು ನೆನಪಿಟ್ಕೊಳ್ಬೇಕು 576. So answer is 576. So next question observe ಮಾಡಿ. ಒಂದು it looks similar to previous question, ಸ್ವಲ್ಪ ಚೇಂಜ್ ಇದೆ. ಏನಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಿತ್ತಂದ್ರೆ ಆಲ್ ಗರ್ಲ್ಸ್ ವಾಂಟ್ ಟು ಬಿ ಸೀಟೆಡ್ ಟುಗೆದರ್ ಅಂತಿತ್ತು ಅಷ್ಟೇ. ಬಾಯ್ಸ್ ಜೊತೆಗಿರ್ಬೇಕಂತ ಏನು ಕಂಡೀಷನ್ ಇಲ್ಲ. ಬಾಯ್ಸ್ ಗರ್ಲ್ಸ್ ಇದ್ದ ಆಚೀಚೆನೂ ಇರ್ಬೋದು. ಬಟ್ ಈ ಕ್ವಶನ್ ಅಲ್ಲಿ 3 ಬಾಯ್ಸ್ ಅಂಡ್ 4 ಗರ್ಲ್ಸ್ ಅದೇ ತರ ಇದೆ. ಕ್ಯಾನ್ ಸಿಟ್ ಇನ್ ಅ ರೋ ಇಫ್ ಆಲ್ ದಿ ಗರ್ಲ್ಸ್ ವಾಂಟ್ ಟು ಬಿ ಸೀಟೆಡ್ ಟುಗೆದರ್ ಅಂಡ್ ಆಲ್ ದಿ ಬಾಯ್ಸ್ ಆಲ್ಸೋ ವಾಂಟ್ ಟು ಬಿ ಸೀಟೆಡ್ ಟುಗೆದರ್. ಸೊ ಸೇಮ್ ರೆಪ್ರೆಸೆಂಟ್ ಮಾಡ್ತೇನೆ. B1 B2 B3 3 ಜನ ಬಾಯ್ಸ್ ಅಂಡ್ 4 ಗರ್ಲ್ಸ್. G1 G2 G3 G4. These are 4 girls and these are 3 boys. ಇದರಲ್ಲಿ ಈಗ ಗರ್ಲ್ಸ್ ಜೊತೆಗಿರ್ಬೇಕು, ಬಾಯ್ಸ್ ಜೊತೆಗಿರ್ಬೇಕು. ಸೊ ಹಾಗಾದ್ರೆ ಔಟ್ಸೈಡ್ ಯಾರು ಇಲ್ಲ. ಸೊ ಹೇಗ್ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಬಂದಾಗ ಫಸ್ಟ್ ನೋಡಿ, ಗರ್ಲ್ಸ್ ಒಳಗೆ ಆಚೀಚೆ ಮಾಡಬಹುದು. ಸೊ ಎಷ್ಟು ಟೈಪ್ ಅಲ್ಲಿ ಆಯ್ತು? 4 ಫ್ಯಾಕ್ಟೋರಿಯಲ್ ಇಂಟು ಬಾಯ್ಸ್ ಅನ್ನ ಒಳಗಿಂದ ಆಚೀಚೆ ಮಾಡಬಹುದು. 3 ಜನ ಇದ್ದಾರೆ, ಎಷ್ಟಾಯ್ತು? 3 ಫ್ಯಾಕ್ಟೋರಿಯಲ್. ಈಗ ಫಸ್ಟ್ ಗೆ ಬಾಯ್ಸ್ ಅನ್ನು ಇಡಬಹುದು, 3 ಜನ ಬಾಯ್ಸ್, ಯಾಕಂದ್ರೆ ಬಾಯ್ಸ್ ಎಲ್ಲ ಟುಗೆದರ್ ಇರಬಹುದು. ನೆಕ್ಸ್ಟ್ ಗರ್ಲ್ಸ್ ಇಡಬಹುದು. ಇದು ಒಂದು ಟೈಪ್ ಆಯ್ತು. ಈಗ ಗರ್ಲ್ಸ್ ಅನ್ನ ಈಚೆ ಹಾಕಿ ಬಾಯ್ಸ್ ಅನ್ನ ಈಚೆ ಹಾಕಬಹುದು. ಗರ್ಲ್ಸ್ ಕಂಪ್ಲೀಟ್ ಸೆಟ್ ಅನ್ನ ಈಚೆ ಹಾಕಿ ಬಾಯ್ಸ್ ಕಂಪ್ಲೀಟ್ ಸೆಟ್ ಅನ್ನ ಈಚೆ ಹಾಕಬಹುದು. ಸೊ ಗರ್ಲ್ಸ್ ಅನ್ನ 1 ಅಂತ ಕನ್ಸಿಡರ್ ಮಾಡಬೇಕು. 1 ಸೆಟ್, ದಿಸ್ ಇಸ್ 1 ಸೆಟ್. ಸೊ ಟೋಟಲ್ ನನ್ಗೆ ಎಷ್ಟು ಸೆಟ್ ಇದೆ? 2 ಸೆಟ್. ಈ 2 ಸೆಟ್ ಗಳನ್ನ ನಾನು ಆಚೀಚೆ ಮಾಡಬಹುದು. 2 ಸೆಟ್ ಗಳನ್ನ ಆಚೀಚೆ ಮಾಡುವುದು ಅಂತ ಹೇಳಿದ್ರೆ ಇಬ್ರು ಪರ್ಸನ್ ಅನ್ನ ಆಚೀಚೆ ಮಾಡಿದ ಹಾಗೆ. ಸೊ ಇಟ್ ಈಸ್ ಇಂಟು 2 ಫ್ಯಾಕ್ಟೋರಿಯಲ್ ಅಗೇನ್. ಸೊ 4 ಫ್ಯಾಕ್ಟೋರಿಯಲ್ is 24, 3 ಫ್ಯಾಕ್ಟೋರಿಯಲ್ is 6 into 2. So answer is 24 into 6 into 2, that is 24 into 12, that is 288. So answer for this question is 288. So this is it for the third video. We'll be coming with many more videos. ಇದೇ ಕಾನ್ಸೆಪ್ಟ್ಸ್ ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಡಿಫರೆಂಟ್ ಟೈಪ್ಸ್ ಆಫ್ ದಿ ಕ್ವೆಶ್ಚನ್ಸ್ ಅನ್ನು ನೋಡ್ತೇವೆ. Thank you very much for watching.